ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಕೂಲ್ ಆಫ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿ ಒಂದು ಬಿರಿಯಾನಿ ವೀಳ್ಯದೆಲೆನಲ್ಲಿ ಆರೋಗ್ಯವಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ವೀಳ್ಯದೆಲೆನ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡ ನಂತರ ಈ ತೊಟ್ಟುಗಳನ್ನು ಈ ರೀತಿ ತೆಗೆದು ಹಾಕಬೇಕು. ನೋಡಿ, ಈ ರೀತಿ ತೊಟ್ಟುಗಳನ್ನ ಕಿತ್ತು ತೆಗೆದು ಹಾಕಿ ನಂತರ ಈ ವೀಳ್ಯದೆಲೆನ ಈ ರೀತಿ ಕಟ್ ಮಾಡಿಕೊಂಡು ಒಂದು ಚಿಕ್ಕದಾಗಿರೋ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಕೈನಲ್ಲಾಗದೇ ಕತ್ತರಿನಲ್ಲಾದರೂ ಕಟ್ ಮಾಡ್ಕೊಳ್ಳಿ. ವೀಳ್ಯದೆಲೆನ ಈ ಮಿಕ್ಸಿಗೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಒಂದು 3. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದಾದ್ರೂ ಹಾಕೋಬೋದು. ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಬೋದು ಬೇಕಾಗಲ್ಲ. ಈ ರೀತಿ ಸ್ವಲ್ಪ ತರಿಯಾಗಿದ್ದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ರುಬ್ಕೊಂಡ ನಂತರ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, 1 ಪಲಾವ್ ಎಲೆ, ನಂತರ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 1 ಸ್ಟಾರ್ ಮೊಗ್ಗು ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ ಜೀರಿಗೆ ಸಿಡಿದ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು. ಈ ಹಬ್ಬದ ಸೀಸನ್ನಲ್ಲಿ ವೀಳ್ಯದೆಲೆ ತುಂಬಾ ಉಳಿದೋಗ್ಬಿಟ್ಟಿರುತ್ತೆ. ಅಂಥ ಟೈಮ್ನಲ್ಲಿ ಇದೊಂದು ರೆಸಿಪಿನ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿತ್ತು. ನಾನೊಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದೀನಿ. ಇದನ್ನು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಕೆಂಪಾದ ನಂತರ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಹಾಕದೇ ಇದ್ರೂ ನಡೆಯುತ್ತೆ. ನೋಡಿ, ಈಗ ಈರುಳ್ಳಿ ಟೊಮೆಟೊ ಬೆಂದ ನಂತರ ಇದಕ್ಕೆ ನಾವು ರುಬ್ಕೊಂಡಿರೋ ವೀಳ್ಯದೆಲೆ ಮಿಶ್ರಣನ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಯಾಕಂದರೆ ಇದು ವೀಳ್ಯದೆಲೆ ಮತ್ತು ಹಸಿಮೆಣಸಿನ್ಕಾಯ್ದೆಲ್ಲ ಹಸಿ ವಾಸನೆ, ಹಸಿ ಖಾರ ಹೋಗಬೇಕು ಅದು. ಸೊ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ನಂತರ ಮಿಕ್ಸಿನಲ್ಲಿಗೆ ಒಂಚೂರು ನೀರು ಹಾಕ್ಕೊಂಡು ಆ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಇದು ವೀಳ್ಯದೆಲೆ ಸ್ವಲ್ಪ ಬೇಯುತ್ತೆ. ನೋಡಿ, ಈಗ ಬೆಂದಿದೆ ವೀಳ್ಯದೆಲೆ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ. ಇದಿಷ್ಟೇ ಮಸಾಲೆ, ಇದಕ್ಕೆ ಬೇರೆ ಏನೂ ಬೇಕಾಗಲ್ಲ. ಗರಂ ಮಸಾಲೆ ಅಥವಾ ಜೀರಿಗೆ ಪುಡಿ, ಅಚ್ಕಾರದ ಪುಡಿ ಇದೆಲ್ಲ ಯಾವುದೂ ಬೇಕಾಗಲ್ಲ. ಇದು 2 ಮಸಾಲೆ ಸಾಕು. ಅಚ್ಕಾರದ ಪುಡಿ ವೀಳ್ಯದೆಲೆ ಜೊತೆ ಹೊಂದಿಕೆ ಆಗಲ್ಲ, ಸೊ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಇದಕ್ಕೆ ಬೆಂದಿರುವಂಥ ಅರ್ಧ ಬೆಂದಿದೆ ಇದು ಆಲೂಗೆಡ್ಡೆ ಮತ್ತು ಹೂಕೋಸು. ಇದಕ್ಕೆ ನೀವು ಬೇಕಾದ್ರೆ ಇನ್ಯಾವ್ದಾರ ತರಕಾರಿ ಹಾಕ್ಕೊಳ್ಳೋದಿದ್ರೂ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿ ಇದನ್ನು ಇದಕ್ಕೆ ಕುಕ್ಕರ್ಗೆ ಹಾಕೋಬೇಕಾಗುತ್ತೆ. ನೀವು ಬೇಕಿದ್ರೆ ಬಾಸ್ಮತಿ ಅಕ್ಕಿನಾದರೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಮಾಮೂಲಿ ಊಟದ ಅಕ್ಕಿನ ಹಾಕಿದ್ದೀನಿ. ಹಾಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಅಕ್ಕಿ ಮಸಾಲೆ ಎಲ್ಲ ಹೊಂದಿಕೆ ಆಗಬೇಕು. ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅನಿಸುತ್ತೆ, ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಒಂದು 3 ಸ್ಪೂನ್ನಷ್ಟು ತುಪ್ಪ ನೀವು ಒಗ್ಗರಣೆ ಹಾಕುವಾಗಲೇ ಬೇಕಾದ್ರೂ ಹಾಕೋಬೋದು. ನಾನು ಆವಾಗ ಬರೀ ಎಣ್ಣೆ ಹಾಕಿದ್ದೆ, ಸೊ ಈಗ ಹಾಕೋತಾ ಇದ್ದೀನಿ ಒಂದು 3 ಸ್ಪೂನ್ ತುಪ್ಪ. ಜಿಡ್ಡಿದ್ರೆ ಇದು ಅನ್ನ ಎಲ್ಲ ಒಂಚೂರು ಉದುದ್ರಾಗುತ್ತೆ, ಹಾಗಾಗಿ ತುಪ್ಪ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಹಾಕೊಂಡ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಚೆನೇ ಇದನ್ನು ಬೇಯಕ್ಕೆ ಬಿಡಬೇಕು. ನೋಡಿ, ಈಗ ಕುದಿ ಬಂದಿದೆ, ಸ್ವಲ್ಪ ಬೆಂದಿದೆ. ಇದನ್ನೆಲ್ಲ ಇನ್ನೊಂದು ಸಲ ಕೈ ಆಡಿಸ್ಕೊಂಡು ಕುಕ್ಕರ್ನ ಮುಚ್ಚಿ
ಒಂದೇ ಒಂದು ವಿಸಲ್ ಕೂಗಿಸಿದ್ರೆ ಸಾಕು. ಯಾಕಂದರೆ ತರಕಾರಿ ಆಗಲೇ ಅರ್ಧ ಬೆಂದಿದೆ ಮತ್ತು ಅಕ್ಕಿನೂ ಹಾಗೆ ಆಚೆನೇ ನಾವು ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ. ಹಾಗಾಗಿ ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಬಿರಿಯಾನಿ ರೈಸಲ್ಲಿ ಮಾಡಿದ್ರಂತೂ ಒಂದೇ ವಿಸಲ್ ಕೂಗಿಸ್ಬೇಕು. ನೋಡಿ ಈಗ ತೋರಿಸ್ತೀನಿ. ನೋಡಿ ಈಗ ವೀಳ್ಯದೆಲೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿದೆ ಮತ್ತು ಹೇಗೆ ಉದುರುದ್ರಾಗಿದೆ ಅನ್ನೋದನ್ನು ನೋಡ್ಬೋದು ನೀವು ಇವಾಗ. ನೋಡಿ ಈ ರೀತಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ, ಒಂಥರ ಹೊಸ ಟೇಸ್ಟ್ ನಿಮಗೆ. ಸೊ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಖಂಡಿತ ತಿಳಿಸಿ ಸ್ನೇಹಿತರೆ. ಹಬ್ಬಗಳ ಸೀಸನ್ ಮುಗೀತು, ಮನೆಯಲ್ಲಿ ವಿಳೆದೆಲೆಲ್ಲ ಮಿಕ್ಕೋಗಿದೆ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್